ವೇಟ್ ಲಿಫ್ಟಿಂಗಲ್ಲಿ ಮಾಡಿದರೆ ಕಂಚಿನ ಪದಕ ಹೊಡಿತಾನೆ, ಚಿನ್ನದ ಪದಕ ಪಡ್ಕೋತಾನೆ. ಹೀಗಾಗಿ ಬ್ರಿಟನ್ನಿನ ಮೊಟ್ಟ ಮೊದಲ ಚಿನ್ನದ ಮತ್ತು ಕಂಚಿನ ಪದಕದ ವೀರ ಲಾನೆಸ್ಟ್ ಏಲಿಯಟ್ ಕಲಾದಿಗೆ. ಇಲ್ಲೇ ಇದ್ದಿದ್ದು 15 ವರ್ಷದವರೆಗೂ. ಬಟ್ ದುರಂತ ಅಂದ್ರೆ ವಿಷಾದ ಅಂದರೆ ಅವ್ರು ಇವತ್ತಿನವರೆಗೂ ಆತ ನಮ್ಮವನು ಅಂತ ಒಪ್ಲಿಕ್ಕೆ ತಯಾರಿಲ್ಲ. ಈ ನಿಟ್ಟಿನೊಳಗೆ BBC ಒಳಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತವೆ. ಅವ್ರೇನಂತಾರೆ ಅವನು ನಮ್ಮ ದೇಶದವನೇ ಅಲ್ಲ ಅಂತಾರೆ. ಅವರು ಕಲಾದಿಗೆಯಲ್ಲಿ ಹುಟ್ಟಿರೋದ್ರಿಂದ ಆತ ನಮ್ಮ ದೇಶದವನೇ ಅಲ್ಲ, ಹೀಗಾಗಿ ಅವನು ನಮ್ಮವನು ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ಅವನು ಇವಾಗ ಇಲ್ಲಿಯವರು ಅಂತ ಎಸ್, ಅವನು ಕರ್ನಾಟಕದವನು, ಅವನು ಈ ಇಂಡಿಯಾದವನು ಹೇಳ್ತಾರೆ, ಇಂಡಿಯಾದಲ್ಲಿ ಹುಟ್ಟಿದವನು ಅವನು. ಅವ್ರು ಒಪ್ಕೋತಾರಾ? ಅವ್ರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವರು ಅವ್ರು ಇಂಡಿಯಾದವರಲ್ಲ ಅಲ್ಲ, ಇಂಡಿಯಾದವನೇ ಅವ್ನು ನಮ್ಮವಲ್ಲ ಅಂತಾರೆ. ಅಂದರೆ ಒಲಿಂಪಿಕಲ್ಲಿ ದೊಡ್ಡ ಪದಕವನ್ನು ಗೆದ್ದಂಥವ್ನು ಸಹಿತ ಅವರು ನಮ್ಮವನು ಅಂತೇಳಿ ಅಗದಿ ಹಾಗೇನು ಒಪ್ಕೊಳ್ಳೋದಿಲ್ಲ. ಇದು ವಿಪರ್ಯಾಸ ನೋಡಿ. ಬಟ್ ಆ ಬ್ರಿಟನ್ನಿನ ಒಲಿಂಪಿಕ್ನಲ್ಲಿ ಬ್ರಿಟನ್ನಿಗೆ ಮೊದಲ ಕಂಚಿನ ಪದಕ, ಚಿನ್ನದ ಪದಕ ತಂದು ಕೊಟ್ಟಂಥ ಲಾನೆಸ್ಟ್ ಏಲಿಯಟ್ ಅನ್ನೋಂಥ ವೀರ ಕ್ರೀಡಾಪಟು ಕಲಾದಿಯವನು ಅನ್ನುವಂಥದ್ದು ನಮ್ಮ ಹೆಮ್ಮೆ. ನಮಗೂ ಖುಷಿ ಆಯ್ತು ಸರ್. ಇದು ಎಲ್ಲ ಕಡೆ ದಾಖಲೆ ಆಗುತ್ತೆ ಇದು. ಹೌದು, ಈ ವಿಷಯಗಳ ಗೊತ್ತೇ ಇರಲಿಲ್ಲ ನೋಡಿ, ಇವಾಗ ಗೊತ್ತಾಗ್ತಾ ಇದೆ. ಆಮೇಲೆ ಅವತ್ತು ಕೊನೆಗಾಲದಲ್ಲಿ ಮೆಲ್ಬರ್ನ್ಗೆ ಹೋಗ್ತಾನೆ ಅವನು, ತನ್ನ ಏಜಿನದಕ್ಕೆ ಅಲ್ಲೇ ತೀರ್ಕೋತಾನೆ. ಇವತ್ತು ಮೆಲ್ಬರ್ನಲ್ಲಿ ಆತನ ಒಂದು ಸಮಾಧಿ ಮಾಡಿದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ಅವನ ಇತಿಹಾಸದಲ್ಲಿ ಅವನ ಲೈಫ್ ಹಿಸ್ಟ್ರಿ ಒಳಗೆಲ್ಲ ಕಲಾದಿಗೆ ಮೆನ್ಷನ್ ಆಗ್ತಾ ಹೋಗ್ತದೆ.